ನಾವು ಮಹೀಂದ್ರ XUV ಇಂಜಿನ್ಗೆ ಬರೀ 1,25,000ಗೆ ಮಾಡ್ಕೊಡ್ತೀವಿ. ಚಾಲೆಂಜಿಂಗ್ ಪ್ರೈಸ್ ಇದು, ಯಾರಾದರೂ ಮಾಡ್ಕೊಡ್ಬೇಡಿ, ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ. ಹಾಯ್ ಕರ್ನಾಟಕ, ನಮಸ್ಕಾರ. ತೌಸಿಫ್ ಅಂತ ST ಮೋಟರ್ಸ್ ನಾಗರಬಾವಿ. ನೋಡ್ಬೋದು, ಒಂದು ಫೋರ್ಡ್ ಈಕೋ ಸ್ಪೋರ್ಟ್ಸ್ ಬಂದಿದೆ, ಆಟೋಮೆಟಿಕ್ ವೆಹಿಕಲ್. ಇದು ಶೋರೂಮಲ್ಲಿ 1,70,000 ಹೇಳೋರೆ. ನಮ್ಮ ಹತ್ರ ಬಂದು ನೋಡಿ, ಇದು ನೋಡ್ಬೋದು, ಇದು ಕ್ಲಚ್ಚು ಗೇರ್ ಬಾಕ್ಸ್. ಇದು ನಾವು ಬರೀ ಒಂದು 80,000 ರೂಪಾಯಿಗೆ ಮಾಡ್ಕೊಡ್ತಾ ಇದೀವಿ. A to Z ಕೆಲಸ. ಶೋರೂಮಲ್ಲಿ ಏನು ಮಾಡ್ತಾರೆ ಅದೇ ಕೆಲಸ, ಕ್ಲಚ್ಚು ಬೇರಿಂಗು ಎಲ್ಲ ಹಾಕಿ 80,000ಕ್ಕೆ ಮಾಡ್ಕೊಡ್ತಾ ಇದೀವಿ. ನೋಡ್ಬೋದು ನೀವು, ವೆಹಿಕಲ್ ಇದು ಎಲ್ಲ ಬಿಚ್ಚಿದ್ದೀವಿ. ನಿಮ್ಮ ಹತ್ರ ಇದರ ಆಟೋಮೆಟಿಕ್ ವೆಹಿಕಲ್ಸ್ ಇದ್ರೆ ಸ್ಪೆಷಲಿ ನಾವು ಇದಕ್ಕೆ ಮಾಡ್ಕೊಡ್ತೀವಿ, ತೊಗೊಬನ್ನಿ. ಅದೇ ಸರ್, ನೋಡ್ಬೋದು, ಇದು ಮಹೀಂದ್ರ ಬುಲೆರೋ. ಇದು ಟೋಟಲ್ ರೆಸ್ಟಿಂಗ್ ಆಗಿರೋದು. ನೋಡಿ ಇಂಟೀರಿಯರ್ ನೋಡಿ ಹೆಂಗಿದೆ ಇದು. ಇದಕ್ಕೆಲ್ಲ ಪೀಸ್ ಕಟ್ಟಿ ಪ್ಲಾಟ್ಫಾರ್ಮ್ ಎಲ್ಲ ಕಟ್ತಾ ಇದೀವಿ. ಇದಕ್ಕೆ ಟಿಂಗ್ರಿಂಗ್ ಮತ್ತು ಪೆಂಡಿಂಗ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ಕೆಲಸ ಮಾಡ್ತೀವಿ. ಇದಕ್ಕೆ ಇದೇ ಥರ ನಿಮ್ಮ ಹತ್ರ ಯಾವುದಾದ್ರು ಹಳೆ ವೆಹಿಕಲ್ಸ್ ಇರೋ ತೊಗೊಬನ್ನಿ, ಹೊಸ ವೆಹಿಕಲ್ ಮಾಡ್ಕೊಡ್ತೀನಿ. ನೋಡ್ಬೋದು ಸರ್, ಇದು ಮಹೀಂದ್ರ XUV 500. ನೋಡಿ, ತಿರ್ಗಾ ನಮ್ಮ ಹತ್ರ ಒಂದು ಇಂಜಿನ್ ಬಂದಿದೆ. ಇದು ಇಂಜಿನ್ ಅಸೆಂಬಲ್ ಮಾಡಿ ಟೋಟಲ್ ರಿಪೇರ್ ಮಾಡ್ಕೊಡ್ತೀವಿ. ಶೋರೂಮಲ್ಲಿ ಆಲ್ಮೋಸ್ಟ್ 3 ಲಕ್ಷ ಚಾರ್ಜ್ ಮಾಡ್ತಾರೆ. ನಾವು ಮಹೀಂದ್ರ XUV ಇಂಜಿನ್ಗೆ ಬರೀ 1,25,000ಗೆ ಮಾಡ್ಕೊಡ್ತೀವಿ. ಚಾಲೆಂಜಿಂಗ್ ಪ್ರೈಸ್ ಇದು, ಯಾರಾದರೂ ಮಾಡ್ಕೊಡ್ಬೇಡಿ, ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ. ಸರ್ ನೋಡಿ ಸರ್, ಇದು ಫುಲ್ ಹಿಂದ್ಗಡೆ ಆಕ್ಸಿಡೆಂಟ್ ಆಗಿದ್ದು, ಕಂಪ್ಲೀಟು ಬ್ಯಾಕ್ ಪೋಸ್ಟಿಂದ ಏನೂ ಇರಲಿಲ್ಲ. ಫೋಟೋಸ್ ಹಾಕ್ತೀನಿ ಹಳೇದು, ನೀವು ಅದರಲ್ಲಿ ಡಿಸ್ಕ್ರಿಪ್ಷನ್ ಹಾಕಿ ತೋರಿಸಿ. ಕಂಪ್ಲೀಟ್ ನೋಡಿ, ಶೋರೂಮಲ್ಲೂ ಫಿನಿಶಿಂಗ್ ಬರಲ್ಲ, ಆ ಥರ ಫಿನಿಶಿಂಗ್ ಬಂದಿದೆ. ಗೊತ್ತೇ ಆಗಬಾರ್ದು ನಿಮಗೆ. ಈ ಸೈಡು ನೋಡ್ಕೊಬಿಡಿ, ಈ ಸೈಡು ನೋಡ್ಕೊಬಿಡಿ, ಹೆಂಗಾಗಿತ್ತು ವೆಹಿಕಲ್ಲು, ಯಾವ ಥರ ರಿಪೇರ್ ಮಾಡಿದ್ದೀವಿ ಅಂತ. ಓಕೆನಾ? ಈ ಥರ ನಿಮ್ಮ ಹತ್ರ ಯಾವ್ದಾದ್ರು ವೆಹಿಕಲ್ಸ್ ಇದ್ದರೆ, ಆಕ್ಸಿಡೆಂಟ್ ವೆಹಿಕಲ್ ಇರಲಿ, ರಿಪೇರ್ ವೆಹಿಕಲ್ ಇರಲಿ, ಕಳ್ಸ್ಕೊಡಿ, ಮಾಡ್ಕೊಡ್ತೀವಿ.